ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ರೀಲ್ ನೋಡಿ ನಿಮಗೆ ಅನಿಸಿರುತ್ತೆ. ಆ ರೀಲಲ್ಲಿ ಸಾಂಗ್ ಸೆಲೆಕ್ಟ್ ಮಾಡಬೇಕಾದ್ರೆ ನನ್ನ ಮನಸ್ಸಿನ ಭಾವನೆನ ಹೇಳೋ ಅಂಥದ್ದೇ ಸಾಂಗ್ಸ್ ಬೇಕಂತ ಹುಡುಕಿ ಆ ಸಾಂಗ್ ಹಾಕಿದ್ದೆ. ನನ್ನ ದೇವತೆ ಅಂತ ಹೇಳ್ಬಿಟ್ಟು ಅದೇ ಇವತ್ತು ನನ್ನ ಮಗಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ನಂಗೆ ಈ ಥರ ಏನೋ ಸ್ಪೆಷಲ್ ಮೂಮೆಂಟಲ್ಲಿ ನೈಟ್ ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. 4 ಗಂಟೆಗೆ ಎದ್ಬಿಡಬೇಕು, ಅವಳಿಗೆ ಇಷ್ಟ ಆಗಿರೋ ಬ್ರೇಕ್ಫಾಸ್ಟ್ ಮಾಡಬೇಕು, ಏನೇನೋ ಯೋಚನೆ ಮಾಡ್ತಾನೆ ಇದ್ದೆ. 4 ಗಂಟೆಗೆ ಎದ್ದೆ, ಓಕೆ 5 ಗಂಟೆಗೆ ಎದ್ದು ಮಾಡೋಣ, ಆಮೇಲೆ 6 ಗಂಟೆ, ಯಾಕೆಂದರೆ ನೈಟ್ ಸರಿಯಾಗಿ ನಿದ್ದೆ ಇಲ್ಲಲ್ಲ, ಹಾಗಾಗಿ 6 ಗಂಟೆಗೆ ಎದ್ದು ಹಾಲು ಹಾಕಿದ್ರು ತೊಗೊಂಡು ಬಂದೆ. ಈಗ ರೀಸೆಂಟಾಗೆ ನಾನು ಅಕ್ಷಯ ಕಲ್ಪಗೆ ವಿಸಿಟ್ ಕೊಟ್ಟಿದ್ದೆ ಫಾರ್ಮ್ಗೆ. ಅಲ್ಲಿ ನನಗೆ ಅದು ಇಂಪ್ರೆಷನ್ ಆಯಿತು. ಮಕ್ಳಿಗೆ ಏನಾದರೂ ಹಾಲು ಕೊಟ್ಟರೆ, ಆ್ಯಕ್ಚುಲಿ ನಾನು ಮೊಸರು ಕೊಡ್ತೀನಿ, ಮೊಸರು ಮಜ್ಜಿಗೆ ಕೊಡ್ತೀನಿ, ಹಾಗಾಗಿ ಅದರದ್ದೇ ಹಾಲನ್ನ 1 ಲೀಟ್ರ್ ಹಾಕ್ಸ್ಕೊಳ್ತಾ ಇದ್ದೀನಿ. ಇದು ಹಸಿ ಹಾಲು, ನನಗೆ ಟ್ರಸ್ಟ್ ಬಂತು, ಹಾಗಾಗಿ ತೊಗೊಳ್ಬೇಕು ಅಂತ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆ ಪ್ರಗತಿಗೆ ಹೈ ಪ್ರೋಟೀನ್ ಮಿಲ್ಕ್ ತೊಗೊಂಡಿದ್ದೀನಿ. ಇದ್ರ ಇಂಗ್ರೀಡಿಯೆಂಟ್ಸ್ನ ಕೂಡ ನಾನು ತೋರಿಸ್ದೆ ಅಲ್ವಾ, ಸೇಮ್ ಹಂಗೆ ಇರುತ್ತೆ. ಹಾಗಾಗಿ ಇವತ್ತು ಡ್ಯಾನ್ಸ್ ಇತ್ತು. ತುಂಬ ಏನಾದರೂ ಸುಸ್ತಾದಿ ಏನಾದರೂ ಆದರೆ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಅದೊಂದು ಬುಕ್ ಮಾಡಿದ್ದೆ. ಅದ್ರ ಜೊತೆಗೆ ಬ್ರೌನ್ ಚಾಕ್ಲೇಟ್ ಕೂಡ ಡಾರ್ಕ್ ಚಾಕ್ಲೇಟ್ ಕೂಡ ಬುಕ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತೀನಿ. ಇದನ್ನು ನಾನು ಹೆಂಗೆ ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಬೆಳಗ್ಗೆನೇ ನನ್ನ ಮೈಂಡಲ್ಲಿ ಏನೋ ಒಂದು ತುಂಬ ಓಡ್ತಾನೆ ಇತ್ತು. ಬೇಡ, ಇವತ್ತು ಒಳ್ಳೆಯ ದಿನ, ಈ ಟೈಮಲ್ಲಿ ನನಗೆ ಬೇಡದಲ್ಲಿರೋದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಇಷ್ಟು ನನ್ನ ಮೈಂಡಿಗೆ ನಾನು ಡೈರೆಕ್ಷನ್ ಕೊಡ್ತಾಯಿದ್ರು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿತ್ತು, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆ ಅಂತಂದರೆ ಅದಕ್ಕೂ ಹಿಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಚಾನಲ್ ಇದೆಯಲ್ಲ, ಅದರಲ್ಲಿ ನಾನು ಅಕ್ಷಯ ಕಲ್ಪಾಗಿ ವಿಸಿಟ್ ಮಾಡಿರೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಅಂದರೆ ಹನಿ ಬೀಸ್ ಹಿಸ್ಟ್ರಿಯನ್ನು ಆಗಿರ್ಬೋದು, ಹಾಲಿನ ಬಗ್ಗೆ, ರೈತರ ಬಗ್ಗೆ, ಇದೆಲ್ಲನೂ ತುಂಬ ಇನ್ಫಾರ್ಮೇಷನ್ ಇತ್ತು. ಸೊ ಹಾಗಾಗಿ ನನಗೆ ಖುಷಿ ಇತ್ತು ಈ ವಿಡಿಯೋನ ನಾನು ಆಡಿಯನ್ಸ್ ಕೊಟ್ಟರೆ ಅವ್ರಿಗೊಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಬಟ್ ಸಡನ್ಲಿ ಅಲ್ಲಿಗೆ ಬಂದಿದ್ದ ರೆಸ್ಪಾನ್ಸೇ ಬೇರೆ. ಹೋಮ್ ಸ್ಕೂಲಾ ಅಥವಾ ಸ್ಕೂಲಾ, ನೀನು ಅದು ಪದಗಳನ್ನ ಬಳಸೋಕ್ಕೆ ನಂಗೆ ಇಷ್ಟ ಇಲ್ಲ. ಅಲ್ಲಿ ಕೆಲವೊಂದಿಷ್ಟು ವಾದ ನಡೆಸಿದ್ರು. ನಾನು ಈ ಥರ ವಾದಗಳಿಗೆ ಇಳಿಯೋದೇ ಇಲ್ಲ. ಬಟ್ ಅವತ್ತು ಯಾಕೆ ನನ್ನ ಮನಸ್ಥಿತಿಲಿ ಅವ್ರಿಗೆ ರಿಪ್ಲೈ ಮಾಡ್ಬೇಕನ್ನಿಸ್ತು ಗೊತ್ತಿಲ್ಲ. ರಿಪ್ಲೈ ಮಾಡಿದೆ. ಏನಾಗುತ್ತೆ ಅಂದರೆ ಅವ್ರು ರಿಪ್ಲೈ ಮಾಡಿದಾಗ ನಾವು ನೀಟಾಗಿ ತೊಗೊಂಡ್ಬಿಡ್ಬೇಕು. ಇಲ್ಲ ಇದು ಹಂಗಲ್ಲ ಹಿಂಗೆ ಅಂತ ಯಾವಾಗ ನಾವು ರಿಪ್ಲೈ ಕೊಡ್ತೀವಿ, ಅವ್ರು ಅದನ್ನು ಅಗ್ರೆಸಿವ್ ಆಗಿ ತೊಗೊಂಡು ಇನ್ನೊಂದರ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಗೊತ್ತಾಯಿತು ನಾನು ಯಾರ ಜೊತೆ ವಾದ ಮಾಡ್ತಾ ಇದ್ದೀನಿ, ಇದು ನನಗೆ ಸೂಕ್ತನಾ ಅಂತ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಪರವಾಗಿಲ್ಲ ಬಿಡು, ಆಯಿತು. ಅಂದರೆ ತಾಯ್ತನದ ಬಗ್ಗೆ ಮಾತಾಡಿದಾಗ ಎಂಥ ಗಟ್ಟಿ ಮನಸ್ಸು, ಕಲ್ಲು ಮನಸ್ಸಿಗೂ ನೋವಾಗುತ್ತೆ. ಅದೇ ನನಗೂ ಆಗಿದ್ದು. ಬಟ್ ನನ್ನ ಬೇಜಾರಿಗೆ ಅವ್ರ ರೀಸನ್ನು ಅಲ್ವೋ ನಂಗೆ ಗೊತ್ತಿಲ್ಲ. ಮುಂದೇನೋ ಒಳ್ಳೇದಾದಾಗ ನೀವು ಅಂದಿರೋ ಮಾತನ್ನ ವಾಪಸ್ ನೀವು ತೊಗೊಳಕ್ಕಾಗಲ್ಲ. ಹೆಂಗೆ ನಿಮಗೆ ಹೇಳಬೇಕಂತ ನಂಗೆ ಗೊತ್ತಿಲ್ಲ, ಮತ್ತು ಹೇಳಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ಬಿಟ್ಟಾಕಿ ಅವತ್ತೇ ನಾನು ಅದನ್ನು ಡ್ರಾಪ್ ಮಾಡಿದ್ದೀನಿ. ಬಟ್ ತಾಯ್ತನದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ. ನನ್ನ ಮಕ್ಳಿಗೇನು ಅಂತ ನನ್ನ ಮಕ್ಕಳು ಹೇಳ್ತಾರೆ ಹೊರತು ನೀವಲ್ಲ. ಆ ಅಧಿಕಾರ ನಿಮ್ಗೆ ಇಲ್ಲವೇ ಇಲ್ಲ. ಕೆಲವೊಬ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನಾನು ತುಂಬ ಹೇಳ್ಕೊಂಡೆ, ಇಲ್ಲ ಇವತ್ತು ಒಂದು ಬ್ಯೂಟಿಫುಲ್ ಡೇ ಇದೆ ನಿನಗೆ, ಆ ಡೇನ ನೀನು ಪ್ರತಿದಿನ ಯಾವಾಗಾದರೂ ನೆನೆಸ್ಕೊಂಡ್ರೆ ಖುಷಿ ಬರಬೇಕೇ ಹೊರತು ದುಃಖ ಪಡಬಾರ್ದು. ಆ ಥರದ್ದು ಒಂದು ದಿನಾನ ನೀನು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಇವತ್ತು ನಿನ್ನ ಮಗಳದ್ದೇನು ನೀನು ಆಸೆ ಪಟ್ಟಿದ್ದೋ ಆ ದಿನಾನ ನೀನು ಎಂಜಾಯ್ ಮಾಡು ಅಂತ ನನಗೆ ನಾನೇ ಡೈರೆಕ್ಷನ್ ಕೊಟ್ಕೊಂಡು ಅದನ್ನು ಮೈಂಡಿಂದ ಡಿಲೀಟ್ ಮಾಡಿ, ಆ ಮೆಸೇಜ್ಗಳನ್ನೂ ಡಿಲೀಟ್ ಮಾಡಿ, ಅಲ್ಲಿಂದ ನಾನು ಹೊಸ ದಿನಾನ ಶುರು ಮಾಡಿಕೊಂಡೆ. ಹಾಗೆ ಪ್ರೀತಮ್ಗೆ ಇವತ್ತೊಂದು ಶೂ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇರಲಿಲ್ಲ, ಯಾವುದೋ ಅವ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ ಒಂದು ಶೂಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೆ. ಸುಮಾರು ದಿನ ಆಯಿತು, ಸ್ವಲ್ಪ ಕಿತ್ತೋಯ್ತು. ಹಾಗಾಗಿ ಇವಾಗ ಹೊಸ ಶೂ ಬುಕ್ ಮಾಡಿದ್ದೆ. ಅವನಿಗೆ ಡೈಲಿ ರನ್ನಿಂಗ್ ಮಾಡ್ತಾನಲ್ವ, ಶೂ ಬೇಕೇ ಬೇಕು. ಕಂಫರ್ಟ್ ಇರಲ್ಲ ಕಾಲು, ರನ್ನಿಂಗ್ ಶೂ ಹಾಕಿದಲ್ಲಿ ಅವರು ರನ್ ಮಾಡಿದ್ರೆ. ಹಾಗಾಗಿ ನೋಡಿ ಅವನಿಗೆ ಏನೇ ತೊಗೊಂಡ್ರು ನಾನು ಫಸ್ಟ್ ಕ್ರೈಯಲ್ಲಿ ತೊಗೊಳ್ತೀನಿ. ಇದ್ರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಏನಂತಂದ್ರೆ ಏಜ್ ಮೇಲಿತ್ತು, 3 to 4, 4 to 5 ಅಂತ. ಎಲ್ಲಿ ಲೂಸ್ ಆದರೆ ಟೈಟ್ ಆದರೆ ಅಂದ್ಕೊಂಡೆ, ಪರ್ಫೆಕ್ಟ್ ಆಗಿತ್ತು. ಇನ್ನೊಂದು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಅವನು. ಇನ್ನು ನನ್ನ ಮಗಳಿಗೆ ಫೇವ್ರೇಟ್ ಅಂದರೆ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ ಅಲ್ವಾ, ಹಾಗಾಗಿ ವೆಜ್ಜಲ್ಲೇ ಏನಾದರೂ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋಕೋನಟ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಯಿ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ತುರಿದಲ್ಲ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಹಾಲನ್ನ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ರೈಸ್ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕುರ್ಮಾ ಮಾಡ್ತೀನಿ, ಹಾಗಾಗಿ ಇದರಲ್ಲಿ ಯೂಸ್ ಮಾಡಿಕೊಂಡೆ. ಅದಕ್ಕೆ ಆಯಿಲು, ಸ್ವಲ್ಪ ತುಪ್ಪ ಹಾಕ್ಕೊಬೇಕು. ಸ್ಪೈಸಸ್ ಅಂದರೆ ಏಲಕ್ಕಿ, ಚಕ್ಕೆ, ಲವಂಗ, ಪಲಾವೆಲೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ನಂಗೆ ಇಷ್ಟ, ಹಂಗಾಗಿ ಇದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿದ್ದೀನಿ. ಘಮ ಘಮ ಅಂತ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಮಾಡೋಣ ಅಂತ. ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ
ತುಂಬ ವೆರೈಟಿಲೇ ಇದನ್ನು ಮಾಡ್ಬೋದು. ಸಿಂಪಲ್ಲಾಗೂ ಮಾಡ್ಬೋದು, ಜೀರಾ ರೈಸ್ ಹೆಂಗೆ ಮಾಡ್ತೀವೋ ಹಂಗೇ, ಬಟ್ ಕೋಕೋನಟ್ ಮಿಲ್ಕ್ ಹಾಕಿ ಮಾಡ್ಬೋದು. ಇಲ್ಲ ಈ ಥರ ಎಕ್ಸ್ಟ್ರಾ ಏನಾದರೂ ಈರುಳ್ಳಿ, ಗ್ರೀನ್ ಚಿಲ್ಲಿ, ಟೊಮೊಟೊ ಎಲ್ಲ ಹಾಕಿ ಮಾಡ್ತೀನಿ ಅಂದರೆ ಈ ಥರನೂ ಮಾಡ್ಬೋದು. ಅದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದು ಪುದೀನ, ಕೊತ್ತಂಬರಿ ಸೊಪ್ಪು ಅದರೊಳಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆಮೇಲೆ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಹಾಲು ತೆಗೆದಿಟ್ಟಿದ್ನಲ್ಲ, ತೆಂಗಿನ ಹಾಲು, ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿರೋ ರೈಸ್ ಹಾಕಿ ಉಪ್ಪು ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ ಮಸಾಲ ಜೊತೆಗೆ ನಿಮ್ಗೆ ಇಷ್ಟ ಆದರೆ, ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಹಾಕಿ ಒಂದೆರಡು ವಿಜಿಲ್ ಬಂದರೆ ರೈಸ್ ರೆಡಿ ಆಗಿಬಿಡತ್ತೆ. ಪ್ಲೇನ್ ರೈಸ್ಗಿಂತ ಇದೊಂಥರ ಆ ಕೋಕೋನಟ್ಟಲ್ಲಿ ಮಿಲ್ಕ್ ಫ್ಲೇವರ್ ಮತ್ತು ಅದು ಚೆನ್ನಾಗಿ ಕುದಿದ ಮೇಲೆ ಒಂದು ಎಣ್ಣೆ ರಿಲೀಸ್ ಆಗುತ್ತೆ, ಕೊಬ್ಬರಿ ಎಣ್ಣೆ ಥರ, ಅದು ಎಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇನ್ನು ಕುರ್ಮಾ ಮಾಡೋದಕ್ಕೆ ಯಾಕೆ ಮಾಡ್ತೀನಿ ಅಂದರೆ, ಆ ಕೋಕೋನಟ್ ಏನು ಹಾಲು ತೆಗೆದಿಟ್ಟಿದ್ನಲ್ಲ ತೆಂಗಿಂದು, ಅದು ಎಕ್ಸ್ಟ್ರಾ ಏನು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಗೋಡಂಬಿ, ಸೋಂಪು, ಗಸಗಸೆ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಬಿ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇನ್ನು ಎಣ್ಣೆಗೆ ಆಯಿಲು, ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವು ಹಾಕಿದ್ದೀನಿ, ಮಸಾಲ ಐಟಮ್ಗಳು. ಅದ್ರ ಮೇಲೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ ಸಿಕ್ಕಿದ್ರೆ ಅದನ್ನು ಹಾಕ್ಕೋಬೋದು. ಆದರೆ ಗ್ರೀನ್ ಚಿಲ್ಲಿ, ಪುದೀನ, ಗ್ರೀನ್ ಚಿಲ್ಲಿ ಇರಲಿಲ್ಲ ಹಾಗಾಗಿ ರೆಡ್ ಚಿಲ್ಲಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಟೊಮೊಟೊ, ಅದ್ರ ಮೇಲೆ ಸ್ವಲ್ಪ ಪೌಡರ್ ಅಂತ ಅಂದರೆ ಚಿಲ್ಲಿ ಪೌಡರು, ಜೀರಿಗೆ ಪುಡಿ, ಧನಿಯಾ ಪುಡಿ, ಟರ್ಮರಿಕ್ಕು, ಅರಿಶಿನ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋ ಮಸಾಲೆ ಇದೆ ಗೊತ್ತಾ, ತೆಂಗಿನಕಾಯಿನ ನಾನು ಸುಮ್ಮನೆ ಅದು ವೇಸ್ಟ್ ಆಗಬಾರ್ದು, ಇಲ್ಲಾಂದರೆ ಅದನ್ನು ಡ್ರೈ ಮಾಡಿ ಇಟ್ಟರು ಆಗುತ್ತೆ. ನಾನೇನು ಮತ್ತೆ ಇಟ್ಕೊಂಡು ಏನು ಯೂಸ್ ಮಾಡೋಕ್ಕೋಗಲ್ಲ, ಹಾಗಾಗಿ ಈ ಥರ ಕುರ್ಮಾ ಮಾಡ್ಕೊಂಬಿಡ್ತೀನಿ ಪ್ಲೀನಾಗಿ. ಅದಕ್ಕೆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಅಡ್ಜಸ್ಟ್ ಮಾಡಿ, ಬೇಕಂದರೆ ಸ್ವಲ್ಪ ನೀರು ಹಾಕಿ ಒಂದು ವಿಜಿಲ್ ಸಾಕು, ರೆಡಿ ಆಗಿಬಿಡುತ್ತೆ. ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಇದೆರಡನ್ನೂ ಮಾಡಿಟ್ಟೆ. ಇವತ್ತಂತೂ ನನಗೆ ಸಮಯನೇ ಇಲ್ಲ, ಆದ್ರೂ ಕೂಡ ಏನೇನೋ ಯೋಚನೆ ಮಾಡ್ತಾ ಇದ್ದೀನಲ್ಲ ಯಾಕೆ ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡು, ಹಿಂಗಂದು ಗಿಫ್ಟ್ ಬೇಕಾ? ನಿಜ ಬೇಕು? ಇದು ಟಾಯ್ಸ್, ಬಾ ಆಟಾಡೋಣ. ಏನು ಡೈಸ್ ಇದೆ, ಕಲರ್ ಗೆಸ್ ಮಾಡಬೇಕು ಇದ್ರೊಳಗೆ. ಓಕೆ, ಇದು ಡೈಸ್ ಹಿಂಗೆ ಹಾಕಿದ್ರೆ ರೆಡ್ ಕಲರ್ ಬಂದಾಗ ನೀನು ರೆಡ್ ಕಲರ್ ಗೆಸ್ ಮಾಡಬೇಕು. ಓಕೆನಾ? ಇರು ಫಸ್ಟ್ ಇದರಲ್ಲಿ ಇಟ್ಬಿಡೋಣ. ಇದು ರೆಡ್ ನೋಡಿ, ಇಲ್ಲಿ ಇಟ್ಟಿರ್ತೀನಿ ರೆಡ್. ಇದು ಇಲ್ಲಿ ಇಟ್ಟಿರ್ತೀನಿ. ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಇದೆಲ್ಲ ಕಲರ್ಸ್ನ. ನಾನು ಈಗ ರೆಡ್ ಅಂದ ತಕ್ಷಣ ನೀನು ರೆಡ್ಡೇ ಎತ್ತಬೇಕು. ರಾಂಗಾಗಿ ಎತ್ತಿದ್ರೆ ಔಟ್ ಆಗ್ಬಿಡ್ತೀಯ. ನೋಡು ವೈಟು, ಅದು ಕೈಯಲ್ಲಿ ಇದೆಯಲ್ಲ ಅದು. ಇಲ್ಲಿ ಇಲ್ಲ ಹಾಕು, ಹಿಂಗೆ ಬಿಡು, ಯಾವ ಕಲರ್ ಬರುತ್ತೆ ನೋಡೋಣ. ಯಾವ ಕಲರ್ ಇದು? ತೆಗಿ. ಗ್ರೀನ್ ಎಲ್ಲಿದೆ ಗೆಸ್ ಮಾಡು. ಗ್ರೀನೇ ಎತ್ತಬೇಕು. ರಾಂಗ್, ಬ್ಲೂ. ಅದು ಬ್ಲೂ. ಔಟ್ ಔಟು. ಇದು ಬ್ಲೂ ಅಲ್ವಾ? ವೆಯ್ಟ್, ಈಗ ನೋಡಿ ನಾನು ಹಾಕ್ತೀನಿ. ರೆಡ್. ಟಡಾನ್, ರೆಡ್. ನಾನು ವಿನ್ನು. ಇದು ನಂದು. ಈಗ ನೀನು ಹಾಕು. ಕರೆಕ್ಟಾಗಿ ಕಲರ್ ಗೆಸ್ ಮಾಡಬೇಕು, ಅವಾಗ ಅದು ನಿನಗಾಗುತ್ತೆ. ರೆಡ್ 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 ಕಲರ್ ತೆಗಿ. ಈಗ ರೆಡ್ ಎಲ್ಲಿದೆ ಹುಡುಕು? ರೆಡ್ಡು ತೆಗಿ. ಇದು ನಿಂಗೆ, ಅದು ನಿಂದು. ನೀನು ವಿನ್ ಆಗಿರೋದು ನಿಂಗೆ, ನಾನು ವಿನ್ ಆಗಿರೋದು ನನಗೆ. ಈಗ ನಾನು ಇನ್ನು ಪ್ರೀತಮ್ಗೆ ಮತ್ತು ಪ್ರಗತಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟೆ. ಹಾಕ್ಕೊಟ್ಟು ಅವರು ಬ್ರೇಕ್ಫಾಸ್ಟ್ ಮಾಡಿದ್ರು. ಪ್ರಗತಿಗೆ ಸ್ವಲ್ಪ ಪ್ರಾಕ್ಟೀಸೇ ಮಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ. ನನಗೆ ಏನು ಖುಷಿಯಿಂದ ಅಂದರೆ, ಇಷ್ಟು ಸೀರಿಯಸ್ನೆಸ್ ಆಗಿ ತೊಗೊಂಡು ಅದನ್ನು ಅಷ್ಟು ಪ್ರಾಕ್ಟೀಸ್ ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ನಾನು ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಜಸ್ಟ್ ಒಂದು ಶಾರ್ಟ್ ಡ್ಯೂರೇಷನಲ್ಲಿ ಎಫರ್ಟ್ ನಾನು ನೋಡಿದೆ. ನನಗೆ ಇಷ್ಟ ಆಯಿತು. ಮಕ್ಕಳಲ್ಲಿ ಆ ಥರ ಒಂದೇನೋ ಮಾಡಬೇಕಾದ್ರೆ ಆ ಎಫರ್ಟ್ ಹಾಕಿದ್ರೇ ಅದ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರೋದು. ಇನ್ನು ಕಾಸ್ಟ್ಯೂಮ್ ಎಲ್ಲ ಕೊಟ್ಟಿದ್ದರು, ಅದ್ರ ಜೊತೆಗೆ ಎಕ್ಸೆಸರೀಸ್. ಫಸ್ಟ್ ಟೈಮ್ ಅಲ್ವಾ, ನನಗೂ ಸ್ವಲ್ಪ ಒಂಥರ ಕನ್ಫ್ಯೂಷನ್ನು, ಭಯ. ಅಂದರೆ ಕಾಸ್ಟ್ಯೂಮ್ ಅಲ್ಲಿ ಬೇರೆ ಥರ ಇತ್ತು. ತುಂಬ ವರ್ಷ ಆಯಿತು ಬಿಡಿ ಪರ್ಫಾರ್ಮೆನ್ಸ್ ಕೊಟ್ಟು. ಅದಾದಮೇಲೆ ಎಲ್ಲೂ ಒಂದು ಕಡೆನೂ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ನೋಡಿದ್ರೆ ಇದು ಏನು ಏನೇನು ಬೇಕಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇತ್ತು. ಫೋಟೋಸ್ ಎಲ್ಲ ಕಳಿಸಿದ್ರು ಮ್ಯಾಮು, ಯಾವ ಥರ ರೆಡಿ ಮಾಡಬೇಕು, ಹೇರ್ ಸ್ಟೈಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಈಸಿ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ನನಗೆ ಲಾಸ್ಟ್ ಮೂಮೆಂಟ್ ಗೊತ್ತಾಗಲಿಲ್ಲ. ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಷ್ಟು ಸ್ವಲ್ಪ ಸಮಯ ಆಯಿತು. ಇನ್ನು ಡ್ರೆಸ್ ಎಲ್ಲ ಕರೆಕ್ಟಾಗಿತ್ತು, ಬಟ್ ಬ್ಲೌಸ್ ಮಾತ್ರ ಸ್ವಲ್ಪ ಫಿಟ್ಟಿಂಗ್ ಇರಲಿಲ್ಲ, ಶೋಲ್ಡರ್ ಡ್ರಾಪ್ ಆಗ್ತಾಯಿತ್ತು. ಸರಿ, ಇನ್ನೇನು ಅದನ್ನು ಸ್ಟಿಚ್ ಹಾಕೋಣ ಅಂತ ಹೇಳ್ಬಿಟ್ಟು, ನೈಟು ಕತ್ಲೆ ಆಗಿತ್ತಲ್ಲ ಅಂತ ಬೆಳಗ್ಗೆನೇ ಹಾಕ್ಕೊಡ್ತೀನಿ ಅಂತ ಎತ್ತಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಅದ್ರ ಜೊತೆಗೆ ಜ್ಯುವೆಲರೀಸ್ ನಮ್ಮ ಹತ್ರ ಇದ್ದಿದ್ದು ಅದು ಸಾಕಾಗ್ತಿರ್ಲಿಲ್ಲ. ಯಾಕೆಂದರೆ ಮಾಮೂಲಿ ಮಾಟಿ ಮತ್ತು ಸೂರ್ಯಚಂದ್ರ, ಫೋರ್ ಹೆಡ್ಗೆ ಇದಾಗ್ತಾರಲ್ಲ
ಬೈತಲೆ ಬೊಟ್ಟೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮದು ಸಿಂಗಲ್ ಕೊಟ್ಟಿದ್ರು, ಅವರು ಬೇರೆ ಬೇರೆ ಇತ್ತು. ಮತ್ತು ಫ್ಲವರ್ಸ್ ಕೂಡ ಅಷ್ಟೇ ಅದಿರಲಿಲ್ಲ ನಮ್ಮ ಹತ್ರ. ಅದಕ್ಕೆ ಸ್ವಲ್ಪ ಈ ಒಂದು ರೌಂಡ್ ಬನ್ ಥರ ಎಲ್ಲ ಹಾಕಿ ಫ್ಲವರ್ ಎಲ್ಲ ಡೆಕೋರೇಷನ್ ಮಾಡಬೇಕಿತ್ತು. ಅದೇನು ಇರಲಿಲ್ಲ ನಮ್ಮ ಹತ್ರ. ಡಾಬ್ ಇತ್ತು ಮತ್ತು ಇಯರಿಂಗ್ ಇತ್ತು, ಇದೆರಡೇ ಮ್ಯಾಚ್ ಆಗ್ತಾ ಇದ್ದಿದ್ದು. ಆಮೇಲೆ ಮ್ಯಾಮ್ ಓಕೆ ಮ್ಯಾಮ್ ನಾನು ಬಾಡಿಗೆಗೆ ತೊಗೊಳ್ತೀನಿ ಅಂತ ಹೇಳಿದರು. ಹೇಳಬೇಕು ಈ ಸರಿ ನಮಗೆ ಓನಾಗೆ ಕೊಡಿಸಿ ಅಂತ ಹೇಳ್ಬಿಟ್ಟು. ಸೆಟ್ಟು ತುಂಬ ಚೆನ್ನಾಗಿತ್ತು ಮಾತ್ರ. ಇದು ನಮ್ಮ ಪ್ರಗತಿಗೆ ಸೆಟ್ಟು ಮತ್ತು ಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಇದ್ದರೆ ಮೆಟಲ್ ಹಾಕಿ ಅಂತ ಹೇಳಿದರು. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನನಗೆ ಇದನ್ನೆಲ್ಲ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತೀನಿ, ಯಾವುದು ಏನು ಆಗಬಾರ್ದು ಆ ಥರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಎಲ್ಲರೂ ವರಮಹಾಲಕ್ಷ್ಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಾ, ಬಟ್ ನನಗೇನಾಗಿದೆ ಅಂತಂದರೆ ಡ್ಯಾನ್ಸ್ದೇ ಫುಲ್ ಫೋಕಸ್ಸು. ಪ್ರೀತಮ್ನ ಕ್ಲಾಸಿಗೆ ಕರ್ಕೊಂಡು ಹೋಗು, ಪ್ರಗತಿ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗು. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನಾನು ಒಬ್ಬಳೇ ಅಲ್ಲ, ನಮ್ಮ ಮನೆಯವರು ಬೇರೆಯೇ ಅಲ್ಲ. ನಾನು ಏನು ಹೇಳಿದ್ರು ಅವ್ರು ಒಪ್ಕೊಳ್ತಾರೆ. ಅವ್ರು ಏನು ಹೇಳಿದ್ರು ಕೆಲವೊಂದು ಸರಿ ಅದು ಕರೆಕ್ಟ್ ಇದ್ದರೆ ನಾನು ಒಪ್ಕೊಳ್ತೀನಿ. ನಾವಿಬ್ಬರು ಒಂದಾಗಿರೋದಕ್ಕೇ ಇದೆಲ್ಲ ಮಾಡೋಕ್ಕಾಗ್ತಾ ಇರೋದು. ನಾನು ಒಬ್ಬಳೇ ಏನೋ ಅಂತ ಮಾಡೋಕ್ಕೆ ಹೋಗಿದ್ರೆ ಇದು ಯಾವುದೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಎಲ್ಲಿ ಕಷ್ಟ ಆಗುತ್ತೋ ಆಗ ಇಮಿಡಿಯೇಟಾಗಿ ಅವ್ರು ಏನೇ ಇದ್ರು ಬಿಟ್ಟು ಬಂದು ಅವ್ರು ನಿಂತ್ಕೊಳ್ತಾರೆ. ಅವ್ರಿಗೆ ಏನೇ ಕಷ್ಟ ಆದರೂ ಇಮಿಡಿಯೇಟಾಗಿ ನಾನು ಇರ್ತೀನಿ. ಸೊ ಹಿಂಗೆ ಇಬ್ಬರು ಒಂದಾಗಿ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇದೆಲ್ಲ ಇಷ್ಟು ಸುಲಭವಾಗಿ ನಡೀತಾ ಇರೋದು. ಕೆಲವೊಂದು ಆರ್ಡರ್ಸ್ಗಳು ಬಂದಿದ್ದು ನಿನ್ನೆನೇ ಒಪ್ಕೊಂಡ್ಬಿಟ್ಟಿದ್ರು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಹೋಗಿ ಮುಗಿಸ್ಕೊಂಡು ಒಂದು 3 ಗಂಟೆ ಅಷ್ಟೊತ್ತು ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ಈಗ 1 ಗಂಟೆಗೆ ಮೇಕಪ್ಗೆ ಪ್ರಗತಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಪ್ರೀತಮ್ಗೆ ಇವತ್ತು ಏನೂ ಕ್ಲಾಸ್ ಇರಲಿಲ್ಲ, ಇದ್ರೂ ಕ್ಯಾನ್ಸಲ್ ಮಾಡಿಸಿದ್ವಿ. ಸ್ಕೇಟಿಂಗ್ ಬಂದಿತ್ತು ಇಬ್ರಿಗೂ, ಅದು ಬೇಡ ಅಂತ ಹೇಳಿ ಇದಕ್ಕೆ ಹೋಗೋಣ ಅಂತ. ಇನ್ನು ಬಟ್ಟೆ ಐರನ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ನಾರ್ಮಲ್ ಐರನ್ ಮಾಡೋಕೆ ಹೋಗಿ ಇದೆಲ್ಲ ರೆಂಟೆಡ್ ಅಲ್ವಾ, ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಪ್ರಾಬ್ಲಮ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸ್ಟೀಮ್ ಐರನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಫಿಲ್ಟರ್ ನೀರೇ ಹಾಕಬೇಕು. ನಾರ್ಮಲ್ ನೀರು ಹಾಕಿದ್ರೆ ಮಿಷಿನ್ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಇದು ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಟೀಮ್ ಕೊಟ್ಬಿಟ್ಟು ಲೈಟಾಗಿ ಎಲ್ಲನೂ ಐರನ್ ಮಾಡಿ ಇಟ್ಟೆ. ಒಂಥರ ಚೆನ್ನಾಗಿರುತ್ತೆ ಸ್ಟಿಫಾಗಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅವರೆಲ್ಲ ಡ್ರೈ ಕ್ಲೀನ್ ಮಾಡಿರ್ತಾರೆ, ಓಕೆ ಆಗುತ್ತೆ. ಇನ್ನು ಇದಿಷ್ಟು ಈಗ ನಾನು ಪ್ರೀತಮ್ನು ಕರ್ಕೊಂಡು ಮೇಕಪ್ಪಿಗೆ ಹೋಗಬೇಕು. ಮತ್ತು ಮಧ್ಯಾಹ್ನ ಅಡುಗೆನೂ ಮಾಡಬೇಕಿತ್ತು. ರೈಸು ಮತ್ತು ಕುರ್ಮಾನೇ ಇತ್ತು, ಅದನ್ನೇ ತಿನ್ಕೊಂಡು ಹೊರಡ್ತಾರೆ. ಬಂದಮೇಲೆ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ದಿನದಲ್ಲಿ. ಹಾಗಾಗಿ ಸ್ವಲ್ಪ ಅವತ್ತೊಂದಿನ ನಾನು ಚೂರು ಆ್ಯಕ್ಟಿವ್ ಆಗಿದ್ದರೆ ಆ ಕೆಲಸ ಮಾಡ್ಕೊಂಬಿಡ್ಬೋದು. ನಮ್ಗೆ ಯಾರ್ದು ಸಪೋರ್ಟ್ ಬೇಕು, ನನಗೆ ಯಾರೋ ಬರಲಿಲ್ಲ, ನನಗೆ ಏನೂ ಹೆಲ್ಪ್ ಮಾಡಲಿಲ್ಲ, ಈ ಒಂದು ಥಾಟ್ಸೇ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳು ನನ್ನ ಜವಾಬ್ದಾರಿ. ನನ್ನ ಮಕ್ಳಿಗೆ ಏನು ಮಾಡಬೇಕು ಅದು ನಾನೇ ಮಾಡಬೇಕು. ಇನ್ನೊಬ್ಬರು ಸಹಾಯ ಇಲ್ಲ, ಇನ್ನೊಬ್ಬರು ಹೆಲ್ಪ್ ಇಲ್ಲ, ಯಾರೋ ಬರಲಿಲ್ಲ, ನಾನೇನೂ ಮಾಡೋಕ್ಕಾಗಲಿಲ್ಲ, ಈ ಥರ ಕೂತ್ಕೊಳ್ಳೋ ಅಂಥ ಮೈಂಡ್ಸೆಟ್ಟೇ ಅಲ್ಲ ನಂದು. ಹಾಗಾಗಿ ಆ ಸಿಚುವೇಷನಲ್ಲಿ ಎಷ್ಟು ನನಗೆ ಸಾಧ್ಯನೋ ಅಷ್ಟು ಎನರ್ಜಿ ಹಾಕೋಕ್ಕೆ ನಾನು ರೆಡಿ ಇರ್ತೀನಿ. ಸೊ ಹಂಗಾಗಿ ನನಗೇನು ಅನಿಸಲ್ಲ. ಆಮೇಲೆ ಇನ್ನೊಂದೇನೋ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಇದ್ರೊಳಗೆ ನಾನು ಡೀಪಾಗಿ ಮಾತಾಡಬೇಕು ಅಂತಲೇ ಇದ್ದಿದ್ದು. ಈ ಬ್ಯೂಟಿಫುಲ್ ಮೆಮೊರಿ ಕ್ರಿಯೇಟ್ ಮಾಡೋದ್ರಿಂದಲ್ಲ ಅದನ್ನೆಲ್ಲ ಹೆಂಗೆ ನೆನೆಸ್ಕೊಳ್ಳೋದು ಅಂತೇಳಿ ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಬಾತಿಂಗ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನನಗೆ ಈ ಒಂದು ರಿಂಕಲ್ ಎಕ್ಸ್ಟ್ರಾಕ್ಟ್ ಎಲ್ಲ ತೆಗೆದು ಇಟ್ಟಿದ್ನಲ್ಲ, ಅದನ್ನು ಬಿಸಾಕ್ಬಿಡಿ ಅಂತ ಹೇಳಿದ್ನಲ್ಲ, ನೆರಳಲ್ಲೇ ಅದು 2 ದಿನಕ್ಕೆ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಸೂರು ದಾಲು, ಹೆಸರು ಬೇಳೆ, ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ನೊರೆ ಬರುತ್ತೆ ಅಂತ ಹೇಳಿ ಅದಕ್ಕೆ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಇದು ನೀಮ್ ಪೌಡರು, ಬೇವಿನ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಬಾದಾಮಿ, ಇದನ್ನು ಫಸ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ನೆಕ್ಸ್ಟು ನಾನು ಏನು ಆಮ್ಲ ಪೌಡರ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಅದರೊಳಗೆ ಮೇನ್ಲಿ ಟರ್ಮರಿಕ್ ಇದೆ, ಹಂಗಾಗಿ ಅರಿಶಿನ ಪುಡಿ ಇದೆಲ್ಲ ಇದೆಯಲ್ಲ, ಬಾಡಿ ಸ್ಕ್ರಬ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಫೇಸ್ಗೂ ಯೂಸ್ ಮಾಡ್ಬೋದು. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸೋಪ್ ಬಳಸೋ ಬದಲು ಇದನ್ನು ಬಳಸ್ಕೊಬೋದು ಅಷ್ಟೇ. ಇದನ್ನು ಪ್ರೀತಮ್ಗೂ ಬಳಸ್ತೀನಿ, ನಾನು ಬಳಸ್ತೀನಿ, ಮನೆಯವರೆಲ್ಲರೂ ಯೂಸ್ ಮಾಡ್ಕೊಳ್ತಾರೆ. ಇಷ್ಟೇ. ಇದನ್ನು ತೊಗೊಂಡೋಗಿ ವಾಶ್ರೂಮಲ್ಲಿ ಇಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ. ತುಂಬ ದಿನ ಆದಮೇಲೆ ಈ ತಿಲಕದ ಬೊಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ತುಂಬ ದಿನ ಅದು ಮಿಸ್ ಆಗಿಬಿಟ್ಟಿತ್ತು ಎಲ್ಲೋ ಅಂತ. ಮೊನ್ನೆ ಸಿಕ್ತು ಸರಿ ಅಂತೇಳಿ ಪ್ರಗತಿಗೂ ಇಟ್ಟಿದ್ದೆ, ನಾನು ಇಟ್ಕೊಂಡೆ. ಪ್ರಗತಿ ಆಲ್ಮೋಸ್ಟ್ ರೆಡಿ, ಇವಾಗ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನೂ ರೆಡಿ ಆಗ್ತಾಯಿದ್ದು ಡ್ರೆಸ್ ಎಲ್ಲ ಹಾಕ್ಕೊಂಡು. ಅಷ್ಟೊಳಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಇಟ್ಕೊಳ್ಳೋಣ ಪ್ರೀತಮ್ಗೆ ಮತ್ತು ಪ್ರಗತಿಗೆ ಆಗುತ್ತೆ, ಬಾಕ್ಸಲ್ಲಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಇದು ಜೋಳ ಬಂದು ನಮ್ಮ ಊರಿಂದನೇ ತೊಗೊಂಡು ಬಂದಿದ್ದು. ಏನಾದರೂ ಈ ಥರ ಜೋಳ ತಂದಾಗ ಜಾಸ್ತಿ ಇತ್ತು ಅಂದರೆ ಅದನ್ನು ಡ್ರೈ ಮಾಡಿಬಿಟ್ಟು ಆ ಬೀಜನೆಲ್ಲ ಬಿಡಿಸಿ ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಳಿ, ಪಾಪ್ಕಾರ್ನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದು
ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಪಾಪ್ಕಾರ್ನ್ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಾದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಕು. ಇಷ್ಟೇ, ಪಟ ಅಂತ ಸೌಂಡ್ ಬರುತ್ತೆ, ಪಾಪ್ಕಾರ್ನ್ ರೆಡಿ ಆಗುತ್ತೆ. ಇದನ್ನು ಪ್ಲೇನಾಗಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಸ್ಪೈಸಿ ಆಗುತ್ತೆ. ನಾನಿವತ್ತು ಬೆಲ್ಲದ ಪಾಕದಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಮಿಕ್ಸ್ ಕೊಡೋಣ ಅಂತ ಸ್ವೀಟ್ ಪಾಪ್ಕಾರ್ನ್ ಆಗುತ್ತೆ. ಪ್ರೀತಮ್ ಪ್ರಗತಿಗೆ ಸ್ವಲ್ಪ ಸ್ವೀಟೇ ಇಷ್ಟಪಡ್ತಾರೆ, ಹಾಗಾಗಿ ಮನೇಲಿ ಜಾಸ್ತಿ ಸ್ವೀಟ್ ಮಾಡೋದಲ್ಲ, ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಸ್ವಲ್ಪ ಸ್ವೀಟ್ನೇ ಜಾಸ್ತಿ ಮಾಡ್ತೀನಿ. ಮಾಡಿ ಇಟ್ಬಿಟ್ಟೆ, ಬೇಕಾಗತ್ತೆ ಅವಾಗ ಯಾವಾಗಾದ್ರೂ ಅವ್ನಿಗೆ ತಿನ್ಬೇಕು ಅನ್ಸಿದ್ರೆ ಬೇಕೇ ಬೇಕಲ್ಲ, ಇಲ್ಲಾಂದ್ರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ನಿಗೆ ಏನಾದರೂ ತಿನ್ನೋಕ್ಕಿಲ್ಲ ಅಂದರೆ. ಹಾಗಾಗಿ ಮೊನ್ನೆ ವಿಡಿಯೋನ ನೋಡಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರಿ, ವಿಶಸ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಅದೇ ಪ್ರಗತಿಗೆ ಬೇರೆ ಥರ ಅಂದಿರೋರು ಇದ್ದಾರೆ. ಇವತ್ತು ಅದೇ ವಿಡಿಯೋಸ್ನ ನೋಡಿ ಅವ್ರಿಗೆ ಏನು ಫೀಲ್ ಬಂದಿರುತ್ತೆ ನನಗೆ ಗೊತ್ತಿಲ್ಲ, ಬಟ್ ವಿಶ್ ಮಾಡಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಯಾವಾಗಲೂ ನನ್ನ ಮಗಳಿಗೆ ಏನಾದರೂ ಕೇಳಿದಾಗ ಒಂದು ಮಾತು ಹೇಳ್ತೀನಿ, ನಮ್ಮ ಜೀವನನ ನಿರ್ಧಾರ ಮಾಡೋದು ಈ ಪ್ರಪಂಚದಲ್ಲಿರೋ ಜನ ಅಲ್ಲ, ನಾವು ಅದನ್ನು ನಾವೇ ನಿರ್ಧಾರ ಮಾಡಬೇಕು, ಬೇರೆಯವ್ರ ಕೈ ಕೊಡಬಾರ್ದು ಅಂತ. ಹಾಗೇನಾದರೂ ಬೇರೆಯವ್ರ ನಿರ್ಧಾರಕ್ಕೆ ನಾವು ಜೀವನ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಜೀವನನೇ ಆಗಿರೋದಿಲ್ಲ, ನರಕ ಆಗಿಬಿಡುತ್ತೆ. ಯಾಕೆಂತಂದರೆ ಒಬ್ರಿಗೆ ಒಂದು ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗುತ್ತೆ. ನಾವು ಮಾಡಿದ್ದನ್ನು ಸರಿ ಅಂತ ನಮಗೆ ಅನ್ಸಿದ್ರೆ ಸಾಕು, ಊರಲ್ಲಿ ಇರೋರಿಗೆಲ್ಲ ಅದು ಸರಿ ಅಂತ ಅನ್ಸಕ್ಕೆ ಹೋದರೆ ಅದು ನಮ್ಮ ಜೀವನನೇ ಆಗಿರೋದಿಲ್ಲ ಅಲ್ವಾ. ಹಾಗಾಗಿ ಮೊನ್ನೆ ಬಂದಿದ್ದ ಕಮೆಂಟ್ಸ್ನೆಲ್ಲ ನನ್ನ ಮಗಳು ಓದಿದ್ದು, ಯಾಕೆ ಮಮ್ಮಿ ಈ ಥರ ಎಲ್ಲ ಬರೆದು ಹಾಕ್ತಾ ಇದ್ದಾರೆ, ಆ ವಿಡಿಯೋಗೂ ಅವ್ರು ಬರೀತಾ ಇರೋದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ ಮಮ್ಮಿ, ನಾವೇನು ಒಂದು ಟ್ರಿಪ್ ವಿಡಿಯೋ ಅಷ್ಟೇ ಅಲ್ವಾ ಹಾಕಿರೋದು, ಇದಕ್ಕೆ ಯಾಕೆ ಅಂತ. ನಾನು ನೋಡಬೇಡ ಅಂತ ಎಷ್ಟು ದಿನ ಹೇಳ್ತಾ ಇದ್ದೆ, ಬಟ್ ಇವಾಗ ಪ್ರಪಂಚ ಏನಾಗಿದೆ ಹೊರಗಡೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಆಲೋಚನೆಗಳು ಇದೆ ಅಂತ ನನ್ನ ಮಗಳಿಗೂ ಗೊತ್ತಾಗಲಿ ಅಂತ ನೋಡಿದಾಗ ನಾನೇನು ಹೇಳಲ್ಲ, ಅದಕ್ಕೆ ಇರಲಿ ಬಿಡು ಮಾತಾಡಲಿ ಆಯಿತು, ಅವ್ರಿಗೇನು ಗೊತ್ತು. ಈಗ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಮುಂದಿನ ಏನು ನಾನೆಲ್ಲ ಮಾಡಿದ್ದೀನಲ್ಲ ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ನೇ ಅದು ಸಾಧನೆ ಅಂತನೋ, ನಾನೇನೋ ದುಡಿತಾ ಇದ್ದೀನಿ, ನನ್ನ ಸಾಧನೆಯ ಗುರಿನೇ ಬೇರೆ ಇದೆ, ಅದನ್ನೇನೋ ನಾನು ತಲುಪಿಲ್ಲ. ತಲುಪಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಮಾತಾಡಲಿ, ತೊಂದರೆ ಏನೂ ಇಲ್ಲ ಅಂತ. ನೀನು ಅಷ್ಟೇ ಯಾವುದೋ ಒಂದು ಮಾತಿಗೆ ನಮ್ಮ ಒಂದು ಕ್ಷಣದ ನಿರ್ಧಾರನ ಬದಲಾಯಿಸ್ಕೊಳ್ಳೋದು, ಹಾಗೆ ಮಾಡಿದ್ರೆ ಅದು ನಿಜವಾಗ್ಲೂ ಯಾವುದೂ ಕೆಲಸನೂ ನಾವು ಪೂರ್ತಿಯಾಗಿ ಪರಿಪೂರ್ಣವಾಗಿ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಯಾವುದನ್ನು ತಾನೇ 100% ಜನ ಒಪ್ಕೊಳ್ತಾರೆ. ಈಗ ಯಾರ್ದಾದ್ರೂ ಒಂದು ವಿರೋಧ ಇದ್ದೇ ಇರುತ್ತಲ್ವ, ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಕೆಲಸನ ನಿಲ್ಸೋಕ್ಕಾಗತ್ತಾ ಅಂತ. ಸೊ ಅದೆಲ್ಲ ಆಗ್ತಾ ಇರುತ್ತೆ ಬಿಡು, ಏನು ಚಿಂತೆ ಮಾಡಬೇಡ, ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮಮ್ಮಿ ತೊಗೊಂಡಿರೋ ನಿರ್ಧಾರ ಸರಿ ಅಂತ ನಿನಗೆ ಅನಿಸಿದೆ ಅಲ್ವಾ, ಅಷ್ಟೇ ಸಾಕು ನನಗೆ. ಮುಂದೊಂದು ದಿನ ಅವ್ರಿಗೆ ಅನಿಸ್ದಾಗ ಅಂದಿರೋರು ಬಂದು ಇಲ್ಲಿ ಶಬಾಷ್ ಅನ್ಬೋದು, ಅವಾಗ ನಮ್ಗೆ ಗೊತ್ತಾಗತ್ತಾ ಯಾರು ಅಂದಿದ್ರು, ಯಾರು ಬಂದಿರುವಾಗ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತು ನಮ್ಮ ಇದನ್ನು ಯಾಕೆ ನಾವು ಹಾಳು ಮಾಡ್ಕೋಬೇಕು ಅಂತ. ಪ್ರಗತಿ ಕೂದಲುನ ನಾನು ಯಾವಾಗ ಪ್ರೀತಮ್ದು ಜರ್ನಿ ನಿಮಗೆ ಗೊತ್ತು, ಅವನು ಯಾವ ಸಿಚುವೇಶನಲ್ಲಿದ್ದ, ನಾನು ಪ್ರೆಗ್ನೆನ್ಸಿ ಜರ್ನಿ ಗೊತ್ತು, ಡೆಲಿವರಿ ಜರ್ನಿ ಗೊತ್ತು ನಿಮಗೆ. ಆ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾ ಇದೆ ನಾನು, ಪ್ರೀತಮ್ನ ನೋಡ್ಕೊಬೇಕು, ಯೂಟ್ಯೂಬ್, ಮನೆ, ಮತ್ತು ನನ್ನ ಹಸ್ಬೆಂಡ್ ಅವಾಗ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ತಲೆ ಬಾಚಕ್ಕೆ ಟೈಮ್ ಇಲ್ದಲೆ ಎಷ್ಟು ದಿನ ಶಾರ್ಟಾಗಿ ಕಟ್ ಮಾಡಿಸ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದೆ. ಅಂದರೆ ಪಕ್ಕದ ಮನೆಗೆ ಹೋಗಿ ತಲೆ ಬಾಚಿಸ್ಕೊಂಡು ಸ್ಕೂಲಿಗೆ ಹೋಗ್ತಾಯಿತ್ತು ನಾನು ಹಾಸ್ಪಿಟಲಲ್ಲಿ ಇದ್ದಾಗ. ಮತ್ತು ನಾನು ಬಾಣಂತನಕ್ಕೆ ಅಂತ ಹೋದಾಗ ಅವಾಗೆಲ್ಲ ತುಂಬ ಬೇಜಾರಾಗ್ತಾಯಿತ್ತು, ಅಯ್ಯೋ ಈ ಥರನೂ ಮಾಡಬೇಕಾ ಅಂತ ಹೇಳಿ. ಅವಾಗ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಕಟ್ ಮಾಡಿಸ್ಬಿಡು, ಕೂದಲು ತಾನೇ ಯಾವಾಗಾದರೂ ಬರುತ್ತೆ ಅಂತ. ಆಮೇಲೆ ಮತ್ತೊಂದು ಮನಸ್ಸು, ಬೇಡ ಭರತನಾಟ್ಯಂ ಕ್ಲಾಸ್ಗೆ ಹಾಕಿದ್ದೀವಿ, ಲಾಂಗ್ ಹೇರ್ಸೇ ಚಂದ, ಅವತ್ತಿಂದ ಅಷ್ಟು ಆಸೆ ಪಟ್ಟಿದ್ದೀನಿ, ಇವಾಗ ಬೆಳಿಬೇಕಾದ್ರೆ ಕತ್ತರಿಸೋದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಶಾರ್ಟ್ ಹೇರ್ಸ್ನ ಎಷ್ಟೊಂದು ಸರಿ ಬೆಳಗ್ಗೆ ಎದ್ದು ಬೇಗ ಪ್ರೀತಮ್ಗೆ ಸ್ಕೂಲ್ ಇದ್ದಿದ್ದು ಅರ್ಲಿ ಅಲ್ವಾ, ಹಂಗಾಗಿ ಬೇಗ ಲಂಚ್ ಬಾಕ್ಸ್ ರೆಡಿ ಮಾಡಿ ಪ್ರೀತಮ್ನ ರೆಡಿ ಮಾಡಿ ಮಲ್ಗಿರೋನ್ನ ಬ್ಯಾಲೆನ್ಸ್ ಮಾಡಿ ತಲೆ ಬಾಚೋದೇ ಒಂದು ದೊಡ್ಡ ರಿಸ್ಕ್ ಅನ್ನೋ ಥರ ಅನಿಸ್ತಾಯಿತ್ತು. ಇಷ್ಟೇ ಎಲ್ಲ ಫೇಸ್ ಮಾಡ್ತಾ ಇದ್ದೀನಿ, 2 ಜಡೆ ಹಾಕೋದು ಕಷ್ಟನ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಕೊಂಡು ಬಂದೆ. ಸೊ ಇವತ್ತು ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನನಗೆ. ಒಂದು ಭರತನಾಟ್ಯಂ ಹೆಣ್ಮಗುಗೆ ಅದೊಂದು ಲಕ್ಷಣ. ಆಮೇಲೆ ಸುಮಾರು ಜನ ಹೇಳ್ತಾ ಇರ್ತಾರೆ, ನಾನು ಹೇಳ್ತೀನಿ ನನ್ನ ಮಗಳಿಗೆ, ಯಾಕೆ ನೀನು ಮಾಡರ್ನ್ ಆಗಿ ಸ್ಲೀವ್ಲೆಸ್ ಶಾರ್ಟ್ ಚಡ್ಡಿ, ಶಾರ್ಟ್ ಸ್ಕರ್ಟ್ಸ್ ಹಾಕೋ ಅಂತ. ಪ್ರಗತಿ, ಇಲ್ಲ ಮಮ್ಮಿ ಅದು ನನಗೆ ಕಂಫರ್ಟಬಲ್ ಇಲ್ಲ, ಹಂಗಾಗಿ ನಾನು ಹಾಕ್ತಾ ಇಲ್ಲ, ಯಾರೋ ಹೇಳಿದ್ರು ಅಂತ ನಾನು ಹಾಕೊಂಡು ಹೋಗೋಕ್ಕಾಗತ್ತಾ, ನನಗೆ ಅದು ಇಷ್ಟ ಇಲ್ಲ, ನನಗೆ ಅದು ಬೇಡ. ನಾನು ಎಷ್ಟೊಂದು ಸರಿ ಸೆಲೆಕ್ಟ್ ಮಾಡಿ ಕೊಟ್ಟಿರೋ ಯಾವ ಬಟ್ಟೆನೂ ಅವ್ರು ಒಪ್ಕೊಂಡಿಲ್ಲ, ಅದು ಅವ್ರ ಇಂಟ್ರೆಸ್ಟು, ನಂದಲ್ಲ. ಮತ್ತು ಆ ಥರ ಅವರಿದ್ದಾರೆ, ಬಡ್ತೆ ಹಂಗೆ ಬಂದಿದೆ, ಅದೇನು ಮಾಡೋಕ್ಕಾಗಲ್ಲ. ಇನ್ನು ನಾನು ಎಲ್ಲಾದರೂ ಹೊರಟ್ರೆ ಏನಾದರೂ ಮರ್ತೋಗೋ ಅಂಥ ಅಭ್ಯಾಸ ಇದೆ. ಈಗ ಎಲ್ಲಿ ಮರ್ತೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಒಂದೂ ಬಿಟ್ಟಿಲ್ಲ ನಾನು. ಏನೇನು ಸುಮ್ಮನೆ ಫ್ರೀ ಟೈಮಲ್ಲೇ ತಲೆಯಲ್ಲಿ ಓಡಿಸ್ತಾ ಇದೆ, ಏನು ತೊಗೊಂಡೋಗ್ಬೇಕು, ಒಂದು ಶಾಲ್ ತೊಗೊಂಡೋಗ್ಬೇಕು, ಹೆಜ್ಜೆ ತೊಗೊಬೇಕು, ಆಲ್ತಾ ತೊಗೊಂಡೋಗ್ಬೇಕು, ಆಮೇಲೆ ಒಂದು ಸೇಫ್ಟಿ ಪಿನ್ನು, ಎಕ್ಸ್ಟ್ರಾ ಏರ್ ಪಿನ್ನು, ಈ ಥರದ್ದು ಏನಾದರೂ ತೊಗೊಂಡೋಗ್ಬೇಕು ಅಂತ ಹೇಳಿ ಎಲ್ಲ ಎತ್ತಿಡ್ತಾನೆ ಇದೆ. ಫಸ್ಟ್ ಅದನ್ನು ಎತ್ತಿಟ್ಬಿಡೋಣ, ಸಮಯ ಏನಂದರೆ ಅರ್ಜೆಂಟಲ್ಲಿ ಹೋಗ್ಬಿಡ್ತೀವಿ,
ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟ್ ಮಾಡಿ ಓಡೋಗೋದೇ ಜಾಸ್ತಿ. ಇನ್ನು ಪ್ರಗತಿನ ಡ್ಯಾನ್ಸ್ ಕ್ಲಾಸಿಂದ ಮೇಕಪ್ಪಿಗೆ ಅಂತ ಬಿಟ್ಬಿಟ್ಟು ಅಲ್ಲಿ ಟೈಮ್ ಆಗುತ್ತೆ ನೀವು ಹೊರಡು ಮಮ್ಮಿ ನಾನು ಬರ್ತೀನಿ ಅಂದರು. ಪ್ರೀತಮ್ ಬೇರೆ ನಿದ್ದೆ ಬಂದುಬಿಟ್ಟಿತ್ತು. ಕರ್ಕೊಂಡು ಬಂದು ಅವ್ರನ್ನ ಮಲಗಿಸಿ ಚಪಾತಿ ಮಾಡಿ ಬಂದ ತಕ್ಷಣ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ, ಏನಿಲ್ಲ ಮತ್ತು ರೈಸ್ ತಿಂದು ಹೋಗಿರೋದು ಅಂತ ಹೇಳಿ ಚಪಾತಿ ಮಾಡಿದೆ, ಕುರ್ಮಾ ಆಯಿತು. ಅದಾದಮೇಲೆ ಇನ್ನೂ ಸ್ವಲ್ಪ ಸಮಯ ಆಯಿತು. ಏನು ಮಾಡೋದು, ನಮ್ಮ ಮನೆಯವ್ರು ಬರೋ ತನಕ ಏನಾದರೂ ಸ್ವೀಟ್ ಮಾಡಿಡೋಣ, ಪ್ರಗತಿಗೆ ಇಷ್ಟ, ಆ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಸರ್ಪ್ರೈಸಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಕಪ್ ಕೇಕ್ ಮಾಡ್ತಾಯಿದ್ದೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಈ ಒಂದು ರೆಸಿಪಿಯನ್ನು ಇನ್ ಡೀಟೇಲ್ ಆಗಿ ಕಮೆಂಟ್ ಸೆಕ್ಷನಲ್ಲೂ ಅಥವಾ ಡಿಸ್ಕ್ರಿಪ್ಷನಲ್ಲೂ ಬರೆದು ಹಾಕಿದ್ದೀನಿ ಮೆಜರ್ಮೆಂಟ್ ಎಲ್ಲ. ನೀವು ಅದನ್ನೇ ನೋಡಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ತುಂಬ ಇಷ್ಟಪಟ್ಟಿದ್ರು, ಸ್ವಲ್ಪ ಸ್ವೀಟ್ ಕಡಿಮೆ ಆಗ್ಬಿಟ್ಟಿದೆ. ಮತ್ತು ಇವಾಗ ಅದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮಾಡಿಡ್ತಾ ಇದೆ. ಇನ್ನು ಫೋನ್ ಮಾಡಿದ ತಕ್ಷಣ ಹೋಗಿ ಕರ್ಕೊಂಡು ಬರಬೇಕು. ಆಮೇಲೆ ಏನಾಯಿತು ಅಂತಂದರೆ ಪ್ರಗತಿಗೆ ಇದು ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಸಿಂಬೆ ಎಲ್ಲ ಹಾಕಿ ಹೂವನೂ ಎಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಪರ್ಟಿಕ್ಯುಲರಾಗಿ ಒಂದು ಇಂಡಿಯನ್ ಕಲ್ಚರಲ್ಲಿ ಹೇಗೆ ಒಂದು ರೆಡಿ ಆಗ್ತು ಆ ಥರ ಕೆನ್ನೆ ಚೈನ್ ಆಗಿರ್ಬೋದು, ಬೈತಲೆ ಬೊಟ್ಟು, ಸೂರ್ಯಚಂದ್ರ, ಇದು ಹೂವು, ಉದ್ದ ಜಡೆ ಮತ್ತು ಬಳೆಗಳು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಈ ಒಂದು ಮೇಕಪ್ಪೇ ತುಂಬ ಇಷ್ಟ. ಯಾವಾಗಾದರೂ ಫೋಟೋ ಶೂಟ್ ಮಾಡಿಸ್ಬೇಕು, ಇನ್ನೂ ಸ್ವಲ್ಪ ದೊಡ್ಡವರಾಗಲಿ, ಚೆನ್ನಾಗಿ ಪ್ರಾಕ್ಟೀಸ್ ಆಗಲಿ, ಆಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಪ್ರಗತಿ ಪರ್ಫಾರ್ಮೆನ್ಸ್ ನೋಡಿ ನಾನು ನಿಜವಾಗ್ಲೂ ಕಳೆದೋಗಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿತ್ತು ಪ್ರಗತಿ ಪರ್ಫಾರ್ಮೆನ್ಸ್. ನನ್ನ ಮಗಳು ಅಂತ ನಾನು ಹೇಳ್ತಾ ಇಲ್ಲ, ನಂಗೆ ಅಲ್ಲಿ ಎಲ್ಲರದು ಇಷ್ಟ ಆಯಿತು. ಎಲ್ಲರೂ ಅದ್ಭುತವಾಗಿ ಮಾಡಿದ್ರು. ಆಮೇಲೆ ಈ ಮೇಕಪ್ ನೋಡೋದೇ ಒಂದು ಖುಷಿ ಅಲ್ವಾ. ನಾನೇ ಒಂಥರ ತಲೆ ಬೆಷ್ಟೆ. ಆಮೇಲೆ ಮ್ಯಾಮ್ ಆ ಥರ ಅಲ್ಲ ಅಂತ ಹೇಳಿದ್ರು. ಸರಿ ಸಿಂಬೆ ನನಗೆ ಪಿನ್ ಹಾಕೋಣ ಅಂತ ಟ್ರೈ ಮಾಡಿದೆ. ಅದು ಹಂಗೆಲ್ಲ ಕೂರ್ತಾ ಇರಲಿಲ್ಲ, ಬಿದ್ದೋಗ್ತಾಯಿತ್ತು. ಮತ್ತು ಫುಲ್ ಜಡೆ ಪಿಚ್ಚಿ ಪೋನಿ ಟೈಲ್ ಹಾಕಿ ಮೇಲೆ ಒಂದು ಸಣ್ಣದು, ಅದ್ಮೇಲೆ ಸಿಂಬೆನ ಹಾಕಿ ಅದನ್ನೆಲ್ಲ ಸ್ವಲ್ಪ ದಾರ ಇರಲಿಲ್ಲ, ದಾರದಲ್ಲಿ ಸ್ಟಿಚ್ ಮಾಡಿ ಹೂವು ಎಲ್ಲ ಹಾಕಿ ಸಖತ್ತು ಗಡಿ ಬಿಡಿಲಿ. ನಾನೇ ರೆಡಿ ಆಗಿಲ್ಲ, ಹಿಂಗಂದ್ರೆ ಹಂಗೆ ಓಡಿದೆ. ಟೈಮ್ ಆಗೋಗ್ಬಿಟ್ಟಿದೆ. ಬಂದಿದ್ದೆ ಅವ್ರು 4:15, 5:15 ಅಲ್ಲಿರಬೇಕು. ನಾನು ಸ್ವಲ್ಪ ಇಲ್ಲಿ ರೆಡಿ ಮಾಡೋದ್ರಲ್ಲಿ ಇದಾಗ್ತಾಯಿತ್ತು ನೋಡಿ. ಜ್ಯುವೆಲರೀಸ್ ಹಾಕಿಲ್ಲ, ಆಲ್ತಾ ಹಾಕಿಲ್ಲ, ಏನೂ ಇಲ್ಲ. ಆಮೇಲೆ ಹೋಗ್ತಾ ಆನ್ ದ ವೇ ಕಾರಲ್ಲಿ ಎಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಡು ಹೊರಟಿದ್ದಾಯಿತು. ನನಗೆ ಎಲ್ಲೋ ಈ ಜರ್ನಿ, ಯೂಟ್ಯೂಬ್ ಜರ್ನಿ ಅನ್ನೋದು ತುಂಬ ಸ್ಪೆಷಲ್ ನನಗೆ. ಯಾಕೆಂತಂದರೆ ಒಂದು 5% ಜನ ಬಿಟ್ಟರೆ 95% ಜನ ನನ್ನನ್ನು ಯಾವಾಗಲೂ ಪ್ರೀತಿ ಮಾಡಿದ್ರು, ನಾನು ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಡೈರೆಕ್ಟಾಗಿ ಸಿಕ್ಕಿದಾಗ ಅವ್ರು ನನ್ನ ಹತ್ರ ಮಾತಾಡ್ತಾರಲ್ಲ, ಆ ಪ್ರೀತಿಗೆ ನಾನು ಏನೂ ಹೇಳೋಕ್ಕೂ ಆಗೋಲ್ಲ. ಅದಕ್ಕೆ ನನಗೆ ಪದಗಳು ಇಲ್ಲ. ಅಷ್ಟೇ ನನ್ನ ಮಗನ ಇಬ್ಬರೂ ಇಷ್ಟಪಡ್ತಾರೆ. ಪ್ರಗತಿನಂತೂ ತುಂಬ ಜಾಸ್ತಿನೇ ಇಷ್ಟಪಡ್ತಾರೆ. ಯಾಕೆಂದರೆ ಸಿಕ್ಕಿದವರೆಲ್ಲ ಹೇಳೋದು ಹಾಗೇನೆ, ಪ್ರಗತಿ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ, ಈ ಥರ ಒಂದು ಮಗು ಇಷ್ಟು ಇನ್ನೋಸೆಂಟ್ ಅಂತ. ನನಗೂ ಯಾವಾಗಲೂ ಹಂಗೆ ಅನಿಸೋದು. ಅವ್ರಿರೋದೇ ಹಾಗೆ, ನಾನೇನಿಲ್ಲಿ ಸುಳ್ಳು ಪಳ್ಳು ಹೇಳ್ತಾ ಇಲ್ಲ, ಅವ್ರು ಇರೋದೇ ಹಾಗೇನೆ. ಹಂಗಾಗಿ ಇವತ್ತು ನಾನು ಈ ಫಂಕ್ಷನ್ಗೆ ನನ್ನ ಫ್ಯಾಮಿಲಿಯಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಅಷ್ಟೇ ಅಲ್ಲದೆ ನಂದೊಂದು ದೊಡ್ಡ ಬಳಗ, ನನ್ನ ದೊಡ್ಡ ಫ್ಯಾಮಿಲಿ ಅಂದರೆ ಯೂಟ್ಯೂಬ್ ಆಡಿಯನ್ಸ್ ನೀವೇನೆ. ಸೊ ಈ ನಿಮ್ಮನ್ನೆಲ್ಲರೂ ಈ ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ನಾನು ಫೀಲ್ ಮಾಡ್ತೀನಿ. ಆ್ಯಂಡ್ ಈ ಪ್ರೋಗ್ರಾಮ್ ಜೊತೆ ನಾನು, ನನ್ನ ಮನೆಯವರು ಅಷ್ಟೇ ಅಲ್ಲದೆ ನೀವೆಲ್ಲ ಬಂದಿದ್ದೀರಾ. ನೋಡಿ ಅವರು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಕಾಪಿರೈಟ್ ಬೀಳುತ್ತೆ ಅಂತ ಸ್ವಲ್ಪ ಓವರ್ಲ್ಯಾಪ್ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ. ಸೊ ಅದರಿಂದ ನಿಮ್ಗೆ ಏನಾದರೂ ಡಿಸ್ಟರ್ಬ್ ಆದರೆ ಸಾರಿ. ಆದಷ್ಟು ಟ್ರೈ ಮಾಡ್ತೀನಿ ಒರಿಜಿನಲ್ ವಿಡಿಯೋ ಯಾವಾಗಾದರೂ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಇವಾಗಂತೂ ನನ್ನ ಫ್ಯಾಮಿಲಿಯಾಗಿ ನೀವು ಬಂದು ಇಲ್ಲಿ ಪ್ರೆಸೆಂಟಾಗಿ ಅವ್ರ ಡ್ಯಾನ್ಸ್ನ ನೋಡ್ತೀರಾ ಅನ್ನೋ ಫೀಲಲ್ಲಿ ಇವತ್ತಿನ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡಿ ಏನು ಅನಿಸ್ತು ಅಂತ ಹೇಳಿ. ಹಾಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮಕ್ಕಳ ಮೇಲೆ ಇರಲಿ, ಒಳ್ಳೆಯವ್ರ ಆಶೀರ್ವಾದ ಇರಬೇಕು. ಯಾರೆಲ್ಲ ಒಳ್ಳೆಯವ್ರು ಇದ್ದೀರಾ ಅವ್ರದ್ದೆಲ್ಲ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಸದಾ ಇರಲಿ. ಆ ದೇವರ ಸನ್ನಿಧಿಯಲ್ಲಿ ಇವತ್ತು ಫಸ್ಟ್ ಟೈಮ್ ಈ ಮ್ಯಾಮ್ ಜೊತೆ ಪ್ರಗತಿ ಸೇರ್ಕೊಂಡ್ಮೇಲೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಮ್ಯಾಮ್ ತುಂಬ ಖುಷಿಪಟ್ಟರು. ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ ತುಂಬ ಕೆಪಬಿಲಿಟಿ ಇದೆ. 8 ಸಾಂಗ್ ಇವಾಗ ಮಾಡ್ತಾ ಇರೋದು. ಆರ್ಟಿಸ್ಟ್ ಡೈರೆಕ್ಟರ್ ಆಫ್ ಶ್ರೀ ಭುವನೇಶ್ವರಿ ವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಐಶ್ವರ್ಯ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ಇಂಡಿಯಾ ಮ್ಯೂಸಿಕ್ ಡ್ಯಾನ್ಸ್ ಅಸೋಸಿಯೇಷನ್ ಅವರು ಸ ಎಂದರೆ ತಾಳ, ಈ ಮೂರಿನ ಸಮ್ಮಿಲನವೇ ಭರತನಾಟ್ಯ. ಸಾಂಪ್ರದಾಯಿಕ ಭರತನಾಟ್ಯ ಕಾರ್ಯಕ್ರಮವನ್ನು ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸುವ ರೂಢಿಯಿದೆ. ಹಾಗಾಗಿ ನಮ್ಮ ಸಂಸ್ಥೆಯ ಇಂದಿನ ಈ ಸಂಜೆ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಸ್ತುತಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯಾದ ಪೂರ್ವಿ, ಪ್ರಗತಿ, ಐಶ್ವರ್ಯ, ನಿಷ್ಕಶ್ರೀ ಹಾಗೂ ಆತ್ರಿಯ ಅವರಿಂದ ಪುಷ್ಪಾಂಜಲಿ.
ಪ್ರಗತಿ ನಿನಗೆ ಒಂದು ಸ್ಪೆಷಲ್ ಇರಲಿ ಅಂತ ಹೇಳ್ಬಿಟ್ಟು ಈ ಅಭಿನಯ ಏನು ಮಾಡಿದ್ರು ಪಾರ್ವತಿ ಪಾತ್ರದ್ದು ಅದನ್ನು ನನಗೆ ತೋರಿಸಿರ್ಲಿಲ್ಲ. ಎಲ್ಲ ಪ್ರಾಕ್ಟೀಸಲ್ಲಿ ನಾನು ನೋಡಿದ್ದೆ, ಬಟ್ ಇದನ್ನು ಮಾತ್ರ ಸರ್ಪ್ರೈಸ್ ಆಗಿ ಇಟ್ಟಿದ್ರು. ಮಮ್ಮಿ ನೀನು ಅಲ್ಲೇ ನೋಡಬೇಕು, ನಿಂಗೆ ಖುಷಿ ಆಗುತ್ತೆ ನಾನು ಹೀಗೆ ಅಭಿನಯ ಮಾಡ್ತೀನಿ ಅಂತ. ಅದು ನೋಡಿ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಪ್ರತಿ ದಿನ ಅವ್ರಿಗೋಸ್ಕರ ಅಂತಲೇ ಬದುಕಿರೋ ಜೀವ ಅಂತ ಅಂದರೆ ಅದು ಅಮ್ಮ ಅಲ್ವಾ, ನಾನೇ ಅಂತ ಅಲ್ಲ, ಯಾವ ತಾಯಿನೂ ಅಷ್ಟೇ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಮಕ್ಳ ಜೀವನನ ಆಟ ಆಡ್ತಾ ಇದ್ದಾಳೆ ಇವಳೆಂಥ ತಾಯಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾನೊಂದು ಉತ್ತರ ಹೇಳ್ತೀನಿ. ಅಕಸ್ಮಾತ್ ಈ ನಿರ್ಧಾರದ ದಾರಿಲ ಅರ್ಧಕ್ಕೆ ನಾನು ಏನಾದರೂ ಹೊರಟೋದ್ರೆ ನನ್ನ ಮಕ್ಕಳನ್ನ ಬಿಟ್ಟು ನಾ ಹೋಗಲ್ಲ, ನಾನು ಇರೋ ತನಕ ನನ್ನ ಮಕ್ಕಳನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಂಗೇನಾದರೂ ಹೋದ್ರೆ ಅವ್ರಿಗೆ ಪ್ರತಿದಿನ ಹೇಳ್ತೀನಿ, ಈ ದೇಹ ಈ ಜೀವ ಇದು ಯಾವುದೂ ಶಾಶ್ವತ ಅಲ್ಲ. ನನ್ನ ಮಗಳಿಗೆ ಹೇಳಿದ್ದೀನಿ ನಾನಿದು, ಯಾರು ಇಲ್ಲಿ ಯಾವತ್ತೂ ಶಾಶ್ವತವಾಗಿರಲ್ಲ, ಒಂದಲ್ಲ ಒಂದಿನ ಹೋಗ್ಬೇಕು. ಅದಕ್ಕಂತ ನೀನು ಅಳೋದು, ಜೀವನದಲ್ಲಿರೋ ಉತ್ಸಾಹನ ಕಡಿಮೆ ಮಾಡ್ಕೊಳ್ಳೋದು ಎಲ್ಲ ಮಾಡಬಾರ್ದು. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ ಇಲ್ಲಿ, ಅದು ಸುಮ್ಮನೆ ಬರೋದಿಲ್ಲ ಇಲ್ಲಿ. ನನ್ನ ಮನುಷ್ಯನ ಜನ್ಮನೇ ಸ್ಪೆಷಲ್ ಅಂತ ನನ್ನ ಮಗಳಿಗೆ ಹೇಳ್ತೀನಿ. ಈ ಆತ್ಮನೇ ದೇವರು, ಅದನ್ನು ನಂಬಿ ಅದಕ್ಕೆ ಮೋಸ ಮಾಡಬೇಡಿ ಅಂತ. ಸೊ ಹಾಗೇನೆ ಆ ದಾರಿಲಿ ಏನಾದರೂ ಆದರೆ
ನನ್ನ ಮಗಳಿಗೆ ನಾ ಇದೇ ಹೇಳಿರೋದು, ನಿಮ್ಮ ಉದ್ದೇಶ ಏನಿದೆ ಈ ಜೀವನಕ್ಕೆ, ನೀವು ಬಂದು ಕಾಲಿಟ್ಟು ಈ ಒಂದು ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಒಂದು ನಿಮ್ಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಅದನ್ನ ಉದ್ದೇಶ ಪೂರ್ತಿಯಾಗಿ ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನೇನು ನನ್ನ ಮಕ್ಕಳಿಗೆ ಕೆಟ್ಟದಂತೂ ಹೇಳಿಲ್ಲ, ನಾನು ಯಾವತ್ತೂ ಹೇಳೋದು ಇಲ್ಲ, ನಾನು ಹೇಳೂ ಇಲ್ಲ. ಹಾಗಾಗಿ ನನ್ನ ಮಕ್ಳಿಗೆ ಎಂಥ ತಾಯಿ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಡಿ, ನನ್ನ ಮಕ್ಕಳು ಡಿಸೈಡ್ ಮಾಡ್ತಾರೆ. ಆ ಅಧಿಕಾರ ಯಾರಿಗೂ ಇಲ್ಲ. ನಾನು ಅಷ್ಟೇ, ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಕೆ ನನಗೇನಿದೆ ಅಧಿಕಾರ, ಹಾಗೆ ನಿಮಗೂ ಅಷ್ಟೇ. ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್ ಅಲ್ವಾ. ಹುಳ ಇದೆಯಾ? ಏನು ಸೌಂಡ್ ಮಾಡ್ತಾ ಇದೆ, ಬೀಗ ತಕೊಂಡು ಒಳಗಡೆ ಬಂದರೆ ಕೂಗ್ತಾ ಇದೆ, ಹೆಂಗೆ ಬಂತು ಗೊತ್ತಿಲ್ಲ. ಆಮೇಲೆ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡೆ, ಪ್ರಗತಿಗೆ ಇವತ್ತು ಡ್ಯಾನ್ಸ್ ಅಲ್ವಾ, ಅದಕ್ಕೆ ಪ್ರಗತಿಗೆ ಏನಾದರೂ ಈ ಥರ ಚಾಕ್ಲೇಟು ಕೇಕು ಎಲ್ಲ ತುಂಬ ಇಷ್ಟ. ನಂಗೆ ಟೈಮೇ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಹೆಂಗಿತ್ತು ಅಂತ ಅಂದರೆ, ಅವ್ರು ಬೇರೆ ಕೆಲ್ಸಕ್ಕೆ ಹೋಗಿದ್ರಾ, ಅವನು ಓಡಾಡಿ ಸಾಕಾಯಿತು. ಮಾಡಿಟ್ಬಿಟ್ಟು ಬಂದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕಪ್ ಕೇಕ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ವೈಟ್ ಚಾಕ್ಲೇಟ್ ಎಲ್ಲ ಹಾಕಿದ್ದೀನಿ. ಸೊ ಚೆನ್ನಾಗಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿದ್ನಾ, ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಅದು ಬಿಸಿ ಬಿಸಿ ತಿಂದ್ರೇ ಚಂದ. ಲೇಟ್ ಆಗೋಯ್ತು ಅಲ್ಲಿಂದ ಬಂದು, ನನಗೆ ಹೇರ್ ಸ್ಟೈಲ್ ಗೊತ್ತಿಲ್ಲ, ಇದೆಲ್ಲ ಹೊಸದು, ಯಾವ ಕಡೆಯಿಂದ ಹಾಕ್ಬೇಕು ಹೆಂಗೆ ಹಾಕ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಎಲ್ಲೇ ಹಾಕ್ಬೇಕು ಏನೂ ಗೊತ್ತಿಲ್ಲ, ಸ್ವಲ್ಪ ಹೊಸದು. ಲಾಸ್ಟ್ ಟೈಮ್ ಇದು ತುಂಬ ಡಿಫ್ರೆಂಟ್ ಇತ್ತು. ಪ್ರಗತಿ ಫುಲ್ ಐಬ್ರೋ ಎಲ್ಲ ಕೆಡ್ಸ್ಕೊಬಿಟ್ಟು ಉಜ್ಜಾಡ್ತಿದ್ಯಾ. ಹೌದಾ? ತಗೋ ಪ್ರೀತು. ಏನು ವೈಟ್ ಕಲರ್ ವೈಟ್ ಚರ್ಕಿಟ ಸಕ ಸ್ವೀಟ್ ಆಗ್ಬಿಟ್ಟಿದೆ, ಬೆಲ್ಲ ಜಾಸ್ತಿ ಆಗ್ಬಿಟ್ಟು. ಲಾಸ್ಟ್ ಟೈಮ್ ಕಡಿಮೆ ಆಗಿತ್ತು. ಟೇಸ್ಟ್ ಮಾಡಿ ನೋಡಿತೀನು. ಸಕ್ಕ ಸ್ವೀಟ್. ಅಯ್ಯೋ, ಏನು ಕಪ್ಗೆ ಗೊತ್ತಾಗ್ತೀನಿ, ಆ ಬಿಸಿಲು ತೆಗ್ದೆ ಗೊತ್ತಾ, ಹಂಗೆ ತಿಂದಿದ್ದನ್ನು. ಮೆಲ್ಟೆಲ್ಲ ಆಗಿರುತ್ತಲ್ಲ. ಸ್ವೀಟಾ? ಬೆಲ್ಲ